ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಈಗ ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ. ಅಗ್ರಾಹ್ಯ ಶಾಶ್ವತಃ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತಃ ತ್ರಿಕಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಇಷ್ಟು ನಾಮಗಳು ಇದರಲ್ಲಿದೆ, ಗೊತ್ತಾಯ್ತಾ? ಇಷ್ಟು ನಾಮಗಳಲ್ಲಿ ಮೊದಲನೇದು ಅಗ್ರಾಹ್ಯ. ಸುಮ್ಮನೆ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ? ದೇವರ ಅಗ್ರಾಹ್ಯ ಪದಕ್ಕೆ ಅರ್ಥ ಏನದು? ಇವತ್ತು ನಾವು ಸಾಧಾರಣವಾಗಿ ವ್ರತದ ಕಾಲ ಅಗ್ರಾಹ್ಯ ಅಂದರೆ ಏನರ್ಥ? ದೇವರು ಬಿಟ್ಬಿಡ್ಬೇಕು ಅಂತಾರೆ. ದೇವರು ಗ್ರಾಹ್ಯನಲ್ಲ, ನಾವು ಸರಿಯಾಗಿದ್ದೇವೆ, ದೇವ್ರ ಹೆಸರು ಏನು ಹೇಳುತ್ತೆ? ಅಗ್ರಾಹ್ಯ ಅಂತ ಹೇಳುತ್ತೆ. ಹಾಗಲ್ಲ, ಸಾಕಲ್ಲೇನ ಅಗ್ರಾಹ್ಯ. ಗೃಹೀತು ನಯೋಗ್ಯ ಅಗ್ರಾಹ್ಯ. ಸಾಕಲ್ಲೇನ ಪೂರ್ತಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಕಾಶ ಇದೆ, ವಾಯು ಇದೆ, ಹಿಡ್ಕೊಳ್ಳೋಕೆ ಬರುತ್ತಾ? ಅಗ್ರಾಹ್ಯ. ಈಗ ಇಟ್ಕೊಂಡ್ರೆ ಏನಿರುತ್ತೆ? ತೊಗೊಳ್ರೆ ಇಲ್ಲೇ ಇಲ್ಲ. ಆ ಥರ ಅಮೂರ್ತ ಪದಾರ್ಥನೇ ಅಂದರೂ ಕೂಡ ಮಾಡೋಕ್ಕಾಗಲ್ಲ, ಒಂದರ್ಥ. ಇನ್ನು ಸಾಕಲ್ಲೇನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಅರ್ಥ. ಅಪರೋಕ್ಷಗಳಿಗೆ ಕಾಣಿಸ್ತಾನೆ, ಆದರೆ ಸಾಕಲ್ಲೇನ ಕಾಣಿಸೋದಿಲ್ಲ, ಇನ್ನೊಂದು ಅರ್ಥ. ಆ ಅಂದರೆ ಅತಿಶಯ, ಅತಿಶಯೇನ ಗ್ರಾಹ್ಯ, ಭಾರಿ ಗ್ರಾಹ್ಯ. ಆ ಶಬ್ದಕ್ಕೆ ನೆಗೆಟಿವ್ ಅರ್ಥ ಅಲ್ಲ, ಪಾಸಿಟಿವ್ ಅರ್ಥ ಬರುತ್ತೆ. ಅಗ್ರಾಹ್ಯ ಅತಿ ಹೆಚ್ಚು ಗ್ರಾಹ್ಯ ಅಂದರೆ ವಿಜಿಜ್ಞಾಸ್ಯ ಅಂತ ಅರ್ಥ. ಅಗ್ರಾಹ್ಯ ಶಬ್ದಕ್ಕೆ ಏನರ್ಥ? ವಿಜಿಜ್ಞಾಸ್ಯ. ಶಾಶ್ವತಃ ಮತ್ತು ಅದು ಮುಗಿತಲ್ಲ. ಅಗ್ರಾಹ್ಯ ಅರ್ಥ ಎಷ್ಟಾಯ್ತು ಈಗ? ಸಾಕಲ್ಯೇನ ಅಗ್ರಾಹ್ಯ ಅಂತ ಹೇಳಬೇಕು. ಮತ್ತು ಅಸುರೈಹಿ ಅಗ್ರಾಹ್ಯ, ಅಯೋಗ್ಯರಿಂದ ಅಗ್ರಾಹ್ಯ. ಯೋಗ್ಯರಿಗೆ ಕೆಟ್ಟದ್ದು ಹೇಗೆ ಅಗ್ರಾಹ್ಯನೋ, ಒಳ್ಳೆಯವರಿಗೆ ಒಳ್ಳೇದಾಗ್ರಾಹ್ಯ, ಇವ್ರಿಗೆ ಕೆಟ್ಟದ್ದು ಒಳ್ಳೇದಾಗ್ರಾಹ್ಯ ಅಷ್ಟೇ. ನಾವು ತುಳಸಿ ಬೇಡ ಅಂತಾರಲ್ಲ, ಹಾಗೆ ಅವ್ರಿಗೆ ತುಳಸಿಕೊಂಡು ನಾವೇನು ಮಾಡೋಣ ಅಂತ ಕೇಳಿ, ತುಳಸಿ ಕೊಟ್ಟರೆ ಅವರಿಗೆ ನಾವೇನು ಮಾಡೋಣ? ಅದೇ ಹೇಳಿದ್ದು ಅಗ್ರಾಹ್ಯ. ಭೌತಿಕೇಂದ್ರಿಯ ಅಗ್ರಾಹ್ಯ, ಸಾಕ್ಷಿ ವೇದ್ಯ, ಅನೇಕ ಅರ್ಥಗಳು. ಶಾಶ್ವತಃ, ಶಾಶ್ವತಃ ಶಾಶ್ವತವಾಗಿರ್ತಾರೆ, ಒಂದು ನಿತ್ಯ. ಇದೆಲ್ಲ ಅಸ್ಥಿರ. ಅಶ್ವತ್ಥ, ಪರಮಾತ್ಮ ಶ್ವತ್ಥ, ಅದಕ್ಕೆ ಶಾಶ್ವತಃ. ಶಾಶ್ವತ ಅನ್ನೋ ಪದ ನಮಗೆ ಬಹಳ ಮುಖ್ಯ. ಬಸ್ಸಲ್ಲಿ ಕೂತಿರ್ತೇವೆ, ನಾವು ಕೆಳಗೆ ಹೋಗ್ಬೇಕಾಗತ್ತೆ, ನಮ್ಮ ಬ್ಯಾಗ್ ಇರುತ್ತೆ. ಪಕ್ಕದವ್ರನ್ನ ಕೇಳಿ ಎಲ್ಲಿ ಹಿಡಿತೀರಿ ಕೇಳ್ತೀವಿ, ಫಟ್ ಎಲ್ಲಿ ಹಿಡಿತೀರಿ ಕೇಳ್ತೀವಿ. ನಮಗಿಂತ ಮುಂದೆ ಹೋಗೋದಾರ ಕೊಡ್ತೀವಿ, ಮದ್ದಡಿಯಲ್ಲಿ ಕೊಡೋದಿಲ್ಲ. ಯಾಕೆ? ಅವ್ರು ತೊಗೊಂಡೇ ಹೋಗ್ಬಿಡ್ಬೋದು, ಅಥವಾ ಅವ್ರು ಹೋದ್ರೂ ಕೂಡ ಇನ್ನೊಬ್ರು ತೊಗೊಳ್ಬೋದು. ಅದಕ್ಕೇನು ಮಾಡ್ತಾರೆ? ನಮಗಿಂತ ಮುಂದೆ ಹೋಗೋರಾಗಬೇಕು. ನಾವು ನಿತ್ಯ ಆದ್ದರಿಂದ ಅವನೇನಾಗಿರ್ಬೇಕು? ನಾವು ಅನಿತ್ಯ ಆಗಿದ್ದರೆ ಆ ವಿಚಾರ ಬೇರೆ. ನಿತ್ಯ ಆಗಿದ್ದಾಗ ನಮಗಿಂತ ನಿತ್ಯನಾಗಿರ್ಬೇಕು. ನಮಗಿಂತ ನಿತ್ಯ ಅಂದ್ರೇನು? ಆತ ಅಲ್ಲ, ಏನಾಗಿರಬೇಕು? ಸ್ವತಂತ್ರನಾಗಿರಬೇಕು, ನಮ್ಮ ನಿಯಾಮಕನಾಗಿರ್ಬೇಕು. ಅವ ಸಮಸ್ಯೆ. ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಶಾಶ್ವತಃ. ಕೃಷ್ಣ, ಕೃಷ್ಣ ಶಬ್ದಕ್ಕೆ ಸಾಮಾನ್ಯ ಅರ್ಥ ಏನು? ಕೃಷ್ಣ. ಅದು ತುಂಬ ಅರ್ಥ ತಿಳ್ಕೊಬೇಕು, ಅದಕ್ಕೆ ತುಂಬ ಅರ್ಥ. ಕರ್ಷತಿ ಇತಿ ಕೃಹು. ಆಮೇಲೆ ಶ್ನ, ಕೃಷ್ ಇದೆ. ಕೃಷ್ ಅಂದರೆ ಕ್ರಶ್ ಮಾಡ್ತಾನೆ, ಪಾಪಗಳನ್ನೆಲ್ಲ ಕ್ರಶ್ ಮಾಡಿಬಿಡ್ತಾನೆ. ನಾ ಸುಖ ಕೊಟ್ಬಿಡ್ತಾನೆ, ಅನಿಷ್ಟ ನಿವೃತ್ತಿ ಮಾಡ್ತಾನೆ, ಇಷ್ಟ ಪ್ರಾಪ್ತಿ ಮಾಡ್ತಾನೆ. ಆದ್ದರಿಂದ ಕೃಷ್ಣ. ದ್ರೌಪದಿ ದೇವಿ ಕೃಷ್ಣ ಅಂತ ಹೆಸರು. ಯಾಕೆ? ವಿದ್ಯಾಭಿಮಾನಿ. ವಿದ್ಯೆ ಏನು ಮಾಡುತ್ತೆ? ಅನಿಷ್ಟವನ್ನು ಪರಿಹಾರ ಮಾಡುತ್ತೆ, ಇಷ್ಟವನ್ನು ಕೊಡೋದ್ರಿಂದ ಏನದಕ್ಕೆ? ಅದಕ್ಕೆ ಆಚಾರ್ಯ ಬೇರಿದ್ದಾರೆ, ಕೃಷ್ಣಾದಿರು ದೋಷನಾಶಕ. ಕೃಷ್ಣ ಎಂಬ ಶಬ್ದಕ್ಕೆ ದೋಷನಾಶಕ ಅಂತ ಅರ್ಥ. ಕಪ್ಪು, ದೋಷನಾಶಕ. ಕೃಷ್ಣ ಮತ್ತು ಇನ್ನೂ ಅನೇಕ ಅರ್ಥಗಳುಂಟು. ಕೃಷ್ಣನೇನೆಂದರೆ ಕಷ್ಟ ಒಂದಿಷ್ಟಿಲ್ಲ, ಕಷ್ಟವನ್ನು ಕೃಷ್ ಮಾಡ್ತಾನೆ, ನಾನು ಆನಂದವನ್ನು ಕೊಡ್ತಾನೆ. ಗೊತ್ತಾಯ್ತಾ? ಆಮೇಲೆ ಉತ್ಕೃಷ್ಟನಾಗಿದ್ದಕ್ಕೆ ಕೃಷ್ಣ ಅಂತ. ಉತ್ಕೃಷ್ಟ ಕೃಷ್ಣ, ಉತ್ಕೃಷ್ಟ ಅರ್ಥ ಬರುತ್ತದೆ. ಕಪ್ಪು ಅಂತಲೇ ಅರ್ಥ. ಕಪ್ಪು ಅಂದರೆ ಈ ಕಪ್ಪಲ್ಲ. ಸಾಮಾನ್ಯ ಜನ ಕೃಷ್ಣ ಕಪ್ಪು ಅಂತ ತಕ್ಷಣ ಯಾರು ಜ್ಞಾಪಕ ಬರ್ತಾರೆ? ಆ ಥರ ಬ್ಲಾಕ್ ಅಲ್ಲ. ಅದಕ್ಕೆ ಹರಿನ್ಮಣಿ ದ್ಯುತಿಮ್ ಅಂತ. ಹರಿನ್ಮಣಿ ಅಂದ್ರೇನು? ಇಂದ್ರನೀಲಮಣಿ. ಇದರ ಮೇಲೆ ಕಪ್ಪಿರುತ್ತೆ, ಬಟ್ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಗೊತ್ತಾ? ಅದು ಆ ಥರ ಅಟ್ರಾಕ್ಟಿವ್ ಕಪ್ ಅದು. ಈ ಕಪ್ಪಲ್ಲ, ಕಾಡಗಪ್ಪು ಅಂತ. ಆ ಕಾಡಗಪ್ಪ ಈ ಕಪ್ಪು. ಆ ಇದರಲ್ಲಿ ಬಡಿ ಕಪ್ಪೆ ಅದು.
ಬಹಳ ಶ್ರೇಷ್ಠವಾದ ಮಣಿಗಳ ಸಾಲಿ ಸೇರುತ್ತೆ. ಸಾಮಾನ್ಯ ಮಣಿ, ಹರಿನ್ಮಣಿ, ಇಂದ್ರನೀಲಮಣಿ, ಹರಿನ್ಮಣಿ ದ್ಯುತಿಂ. ಯಾವುದಕ್ಕಿದು ಕೃಷ್ಣ ರೂಪಕ್ಕೂ ಹಾಗೇನೆ. ಧ್ಯಾಯೇ ಧರಿನ್ಮಣಿ ಮೇಮಂ ಜಗದೇಕ ವಂದ್ಯಂ ಸೌಂದರ್ಯ ಸಾರ ಬರಿ. ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೋಸ್ಕರನೇ ಹರಿನ್ಮಣಿ ನಿಭಂ ಅಂತ ಕರೆದು ಕ್ಲಾರಿಟಿ ಬಂದಾಗ. ಮತ್ತು ಇನ್ನೊಂದು ವ್ಯತ್ಯಾಸ ಇದೆ, ಅದು ಅಪ್ರಾಕೃತ ಕಪ್ಪು, ಅಪ್ರಾಕೃತವಾದ, ಪ್ರಾಕೃತ ಅಲ್ಲ ಅದು. ಅಪ್ರಾಕೃತವಾದದ್ದೆಲ್ಲ ಏನೋ ಜ್ಞಾನಾನಂದಮಯ, ಅವಾಗೇನಾಗೋದಿಲ್ಲ, ದೋಷ ಅನಿಸೋದಿಲ್ಲ, ಅದು ಗುಣ ಆಗುತ್ತೆ. ಅದನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ, ಆದ್ದರಿಂದ ದೊಡ್ಡ ಗುಣ ಅದು. ಕೃಷ್ಣ ಲೋಹಿತಾಕ್ಷ. ಲೋಹಿತಾಕ್ಷ, ಲೋಹಿತ ಅಂದರೆ ಕೆಂಪು ಕಣ್ಣವನು. ಕೆಂಪು ಕಣ್ಣವನು ಅಂತ ಕೇಳಿದರೆ, ಕೆಂಪು ಕಣ್ಣು ಲೋಹಿತಾಕ್ಷ ಅಂತ ಹೇಳಿದಾಗ ಕೆಂಪು ಕಣ್ಣಿಗೆ ಅರ್ಥ ಏನಂದ್ರೆ ದುಷ್ಟರ ಮೇಲೆ ಕೋಪಗೊಳ್ಳುವವನು ಅಂತ ಅರ್ಥ. ದುಷ್ಟರ ಮೇಲೆ ಕೋಪಗೊಳ್ಳುವವನು. ಬಿಡಿಸಿದರೆ ಅಲೋಹಿತಾಕ್ಷ, ಶಿಷ್ಟರ ಮೇಲೆ ಲೋಹಿತಾಕ್ಷ. ಯಾರೋ ಜೋರ ಬೈತಿರ್ತಾರೋ, ಸಿಕ್ಕಾಬಟ್ಟಿ ಬೈತಿರ್ತಾರೆ, ಬೇಕಾದವ್ರು ಬರ್ತಾರೆ, ತಕ್ಷಣ ಚೇಂಜ್ ಬನ್ನಿ ಬನ್ನಿ ಅಂತ ಕರೀತಾರೆ. ಎಷ್ಟು ಸಡನ್ ಡಿಫರೆನ್ಸ್ ಅದು. ಯಾಕೆ ಸುಮ್ಮನೆ ಇದ್ದರೆ ಅಂತಲ್ಲ, ಭಾರಿ ಬೇಕಾದವ್ರು ಬಂದರೆ ಇಮಿಡಿಯೇಟ್ ಕೂಲ್ ಆಗಿಬಿಡ್ತಾರೆ, ಆ ಕಡೆ ಗಮನ ಕೊಟ್ಬಿಡ್ತಾರೆ. ಅದಕ್ಕೇ ಭಾರಿ ಕೋಪ ದೇವ್ರನ್ನ ಯಾಕೆ ನೆನೆಸ್ಕೋಬೇಕು ಅಂದರೆ ಭಾರಿ ಇಷ್ಟ ಆದ್ದರಿಂದ ಆ ಕಡೆ ಕೋಪ ಹೋಗ್ಬಿಡುತ್ತೆ. ತುಂಬ ಬೇಕಾದವ್ರು ಬಂದರೆ ಸಡನ್ನಾಗಿ ಮೂಡ್ ಚೇಂಜ್ ಮಾಡ್ಕೊಂಡು, ದೊಡ್ಡವ್ರು ಬಂದ್ರಂತೂ ಭಾರಿ ಇದಾಗಿಬಿಡುತ್ತೆ. ದೊಡ್ಡವ್ರು ಬಂದಾಗ ಇಲ್ಲ ಏನಿಲ್ಲ ಅಂದ್ಬಿಡ್ತೀವಿ, ಏನೋ ಕೇಳಕ್ಕೆ ಹೋದರೆ ಏನಿಲ್ಲ ಏನೂ ಇಲ್ಲ. ಅವ್ರ ಮುಂದೆ ಹೇಳ್ಕೊಳ್ಳೋ ವಿಚಾರ ಅಲ್ಲ ಅದು, ದೊಡ್ಡವ್ರ ಮುಂದೆ ಹೇಳೋ ವಿಚಾರ ಅಲ್ಲ ಅದು. ಅದ್ರದ್ದು ಏನು ಮಾಡ್ತಾರೆ, ಏನೋ ಮಾಡ್ದೆ ಬೈದೆ ಅಷ್ಟೇ ಬನ್ನಿ ಅಂತ ಕರೆದು ಬಿಡ್ತಾರೆ. ಅದಕ್ಕೆ ದೇವ್ರನ್ನ ನೆನೆಸ್ಕೊಂಡ್ರೆ ಯಾಕೆ ನಮ್ಮ ಕೋಪ ಹೋಗುತ್ತೆ ಅಂದರೆ, ದೊಡ್ಡ ವ್ಯಕ್ತಿ ಬಂದಾಗ, ಅತಿ ಪ್ರೀತಿ ಪಾತ್ರ ಬಂದಾಗ ಇದೆಲ್ಲ ಕ್ಷುಲ್ಲ ಕಾಣಿಸ್ಬಿಡ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದಲೇ ಧ್ಯಾನ ಮಾಡು, ದೇವ ಧ್ಯಾನ ಮಾಡು ಅಂತ ಹೇಳ್ತಾ. ಲೋಹಿತಾಕ್ಷ ಪ್ರತರ್ದನ. ತರ್ದನ ಮಾಡೋನು ಅಂದೇನು, ನೋಯಿಸೋನು. ಗೊತ್ತಾಯ್ತಾ? ಮರ್ಮಸ್ಥಾನಕ್ಕೆ ನೋಯಿಸೋನು, ಬಾಯಿ ನೋವು ಉಂಟು ಮಾಡೋನು. ಯಾರಿಗೆ? ಅಯೋಗ್ಯರಿ ಬಾಯಿ ನೋವು ಕೊಟ್ಟು ದುರ್ಯೋಧನ ಹೇಳ್ತಾ, ನೋಡಿ ಏನಾಗುತ್ತೆ ನಿನ್ನ ಗತಿ ನೋಡು, ಜ್ಞಾಪಕ ಇರು ಅಂತ ಹೇಳ್ತಾ. ಆಮೇಲೆ ಪ್ರತರ್ದಯತಿ ಇತಿ ಪ್ರತರ್ದನ. ಏನು ಮಾಡ್ತಾನೆ? ನಮ್ಮ ದುಃಖವನ್ನು ಪರಿಹಾರ ಮಾಡ್ತಾನೆ, ಅದಕ್ಕೆ ಪ್ರತರ್ದನ. ಅವರಿಗೆ ದುಃಖ ಕೊಡ್ತಾನೆ, ನಮಗೆ ದುಃಖ ಪರಿಹಾರ ಮಾಡ್ತಾನೆ. ಅದು ಕೂಡ ಸ್ವಲ್ಪ ಅಲ್ಲ, ಪ್ರಕರ್ಷೇಣ, ಟೋಟಲಿ ಪರಿಹಾರ ಮಾಡ್ತಾರೆ. ಪ್ರತರ್ದನ ಅಂತ ಹೆಸರು. ಪ್ರಭೂತಃ, ಭೂತ ಅಂದರೆ ಪೂರ್ಣ, ಪ್ರಭೂತ ಅಂದರೆ ಪರಿಪೂರ್ಣನಾದವನು. ಪ್ರಭೂತಃ ಪ್ರಕರ್ಷೇಣ ಭೂತ, ಪರಿಪೂರ್ಣನಾದವನು. ಆದ್ದರಿಂದ ನಮಗೇನು ಬಂತು? ಪರಿಪೂರ್ಣನಾದವನು ಸುಮ್ಮನೆ ಓದ್ಕೊತ ಹೋಗೋದಲ್ಲ. ಪರಮಾತ್ಮ ಪರಿಪೂರ್ಣನಾದ್ದರಿಂದ ನಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ ಅಂತ. ಇವಾಗ ಸಮುದ್ರಕ್ಕೆ ಹೋಗ್ತಾ ಹುಷಾರು, ನೀರು ತೊಗೊಂಡೋಗಿ ಅಂತ ಹೇಳೋದಿಲ್ಲ. ನದಿಗೆ ಹೋಗ್ತಾ ನೀರು ತೊಗೊಂಡೋಗಿ, ಅಲ್ಲಿರೋದೇ ನೀರು ಬೇಕಾದಷ್ಟಿದೆ, ಅದು ನೀರು ತೊಗೊಂಡೋಗಿ ಅಂತ ಕೇಳೋದಿಲ್ಲ. ನೀರು ತಲೆಗೆ ಪಾತ್ರೆ ತೊಗೊಂಡೋಗಿ ಇರಬೇಕೇ ಹೊರತು ಇಲ್ಲಿಂದ ನೀರು ಒಯ್ದು ಹಾಕಬೇಕಾಗಿಲ್ಲ. ಆದ್ದರಿಂದ ಪತ್ರಂ ಪುಷ್ಪಂ ಫಲಂ ತೋಯೋ. ನಮ್ಮ ಗೌರವ ತೋರಿಸೋದಕ್ಕೋಸ್ಕರ ಏನು ಮಾಡಬೇಕು? ಪತ್ರ ಪುಷ್ಪ ಕೊಟ್ಟರೆ ಸಾಕು. ಅದು ಇಲ್ಲ, ಹೋದಲ್ಲಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು. ಒಂದು ದಳ ಸಿಹಿ ತುಳಸಿ ಬಿಂದು ಗಂಗೋದಕು ಅಂತ ಹೇಳಿದ ಮೇಲೆ ಮಾನಸ ಪೂಜೆ ಮಾಡಿದ್ರೆ ಸಾಕು, ಪರಿಪೂರ್ಣನಾದ್ದರಿಂದ. ಸಸ್ಯಾದವ್ರ ಮನೆ ಬಂದ ಮಾನಸ ಕೊಟ್ಟ ತಗೋತಾನೆ, ಸಿಟ್ಟು ಬರುತ್ತೆ, ನನಗೆ ಬೇಕು ಅಂತ ಹೇಳ್ತಾನೆ. ಇವರು ಬೇಡ ಅಂತ ಹೇಳ್ತಾರೆ. ತುಂಬ ಊಟ ಮಾಡ್ಕೊಂಡು ಹೋಗಿರ್ತಾರೆ ಒಂದು ಕಡೆಗೆ, ಯಾರ ಕೇಳ್ತಾರೆ, ಏನಿಲ್ಲ ಬೇಕಾಗಿಲ್ಲ, ಯಾಕೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ದೇವರು ನಮ್ಮಿಂದ ಏನೂ ಕೇಳೋದಿಲ್ಲ. ಆದ್ದರಿಂದ ಮತ್ತು ಪೂರ್ಣರಾದ್ದರಿಂದ ನಮಗೇನು ಬೇಕಾದ್ರೂ ಕೊಡ್ತಾನೆ. ಅವನ ಹೊಟ್ಟೆ ನಮಗೇನು ಬಂತು ಅಂತ ಕೇಳಾಗಿಲ್ಲ. ದೇವರು ಎಂಥವನು ಅಂದರೆ ತಾನು ಪೂರ್ಣ, ನಂಬಿದವರನ್ನ ಅವ್ರ ಯೋಗ್ಯತೆ ತಕ್ಕಷ್ಟು ಏನು ಮಾಡ್ತಾನೆ? ಪೂರ್ಣನಾಗಿ ಮಾಡ್ತಾನೆ. ಆಗ ಭಕ್ತಿ ಬರುತ್ತೆ. ಪ್ರತರ್ದನ ಪ್ರಭೂತಃ ತ್ರಿಕಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ತ್ರಿಕಕುಬ್ಧಾಮ, ಮೂರು ದಿಕ್ಕಿನಲ್ಲೂ ಧಾಮ ಹೊಂದಿದವನು, ಮೂರು ವಿಧವಾದ ಧಾಮ ಹೊಂದಿದವನು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಆ ರೀತಿಯಲ್ಲಿ ಅವನದೇ ಧಾಮ. ಧಾಮ ಅಂದರೆ ನೆಲೆ. ವೈಕುಂಠ ಧಾಮ, ಪರಂಧಾಮ ಅಂತ ಕರೀತಾರೆ. ಪರಂಧಾಮ ಪವಿತ್ರ. ಕೆಲವು ವಸ್ತು ಎಷ್ಟೇ ಶ್ರೇಷ್ಠ ಆದರೆ ಪವಿತ್ರ ಅಲ್ಲ. ಈ ತುಳಸಿ ಎಷ್ಟು ಒಣಗಿ ಹೋಗಿರಲಿ, ಬೇಕಾದ್ರೆ ಕೊಳತು ಹೋಗಿದ್ರು ಕೂಡ ಬುಟ್ಟೆರು ಸ್ನಾನ ಮಾಡಬೇಕಾಗಿಲ್ಲ. ಕೊಳತು ತುಳಸಿ ಬುಟ್ಟೆರು ಸ್ನಾನ ಮಾಡಬೇಕಾಗಿಲ್ಲ. ಇದು ಫ್ರೆಶ್ ಆಗಿರೋ ಬದನೆಕಾಯಿ ಬುಟ್ಟೆರು ಸ್ನಾನ ಮಾಡಬೇಕು. ಅದು ಎಷ್ಟು ಹೊಲಸಾಗಿದ್ದರೂ ಏನು ಪಾವಿತ್ರ್ಯ ಹೋಗೋದಿಲ್ಲ ಅದಕ್ಕೆ. ಗೊತ್ತಾಯ್ತಾ? ಪಾವಿತ್ರ್ಯ ಆ ಸ್ಟೇಜಲ್ಲೂ ಪವಿತ್ರನೇ. ಅದಕ್ಕೋಸ್ಕರ ದೇವರು ಎಂಥವನಂದರೆ ಪವಿತ್ರ, ಅತ್ಯಂತ ಪವಿತ್ರನಾದವನು. ಅದಕ್ಕೆ ಇನ್ನೊಂದು ಅರ್ಥ, ಪವಿ ಅಂದರೆ ವಜ್ರ. ಪವಿವತ್ರಾಯತೆ ಐತಿ ಪವಿತ್ರ. ವಜ್ರ ಕವಚದಂತೆ ರಕ್ಷಕನಾಗಿದ್ದಾನೆ, ವಜ್ರ ಕವಚದಂತೆ ರಕ್ಷಕನಾಗಿದ್ದಾನೆ. ನಾವು ಶಾಲೆ ಹೋದ ತಕ್ಷಣ ಏನು ಒಬ್ಬ ಚಳಿ ಪರವಾಗಿಲ್ಲ ಅಂತ ಹೇಳೋದಿಲ್ಲ, ಚಳಿ ರಕ್ಷಣೆ ಕೊಡ್ತವೆ. ಸೆಕೆಗೆ ಗಾಡಿ ಬೇಕಾಯಿತು. ಆದರೆ ದೇವರು ಎಲ್ಲದಕ್ಕೂ ಕೂಡ ಏನು, ಪ್ರಹ್ಲಾದನ ಯಾವ ಆಪತ್ತು ಬಂದರೂ ಪರಿಹಾರ ಮಾಡೋದು. ಕೆಲವು ಮಾಡಿ ಇದು ಮಾತ್ರ ಅದು ನಮಗೆ ಸೇರಿದ್ದಲ್ಲ ಅಂತ ಹೇಳಲಿಲ್ಲ. ಯಾವ ಆಪತ್ತು ಬಂದರೂ ಕೂಡ ಏನು ಮಾಡ್ತಾನೆ? ಯಾಕೆ? ಪವಿವತ್ರಾಯತೆ. ಪವಿ ಅಂತ ಹೇಳಿದ ಮೇಲೆ ವಜ್ರನ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಪರ್ವತ ರಕ್ಷಣೆ ಯಾರು ಭೇದಿಸ್ಲಿಕ್ಕೆ ಬರೋದಿಲ್ಲ.
ಯಾಕೆ ಅದೇ ಅಲ್ಟಿಮೇಟ್ ಅದು. ಇವು ಎಂಥ ಉಕ್ಕಿನ್ನು ಕಬ್ಬಿಣದಿಂದ ಹೊಡೆದ್ರೆ ಹೋಗಿಬಿಡತ್ತೆ. ಉಕ್ಕನ್ನು ಕತ್ತರಿಸೋ ಶಕ್ತಿ ಕಬ್ಬಿಣಗೆ ಇದು ವಜ್ರಕ್ಕಿದೆ, ಆದರೆ ವಜ್ರ ಕತ್ತರಿಸೋ ಶಕ್ತಿ ಇದಕ್ಕಿಲ್ಲ. ಇನ್ನೊಂದು ವಜ್ರನೇ ಬೇಕಲ್ಲ. ಇನ್ನೊಂದು ಅದು ಇಂಥ ವಜ್ರ ಯಾರಲ್ಲಿಲ್ಲ. ದೇವರಲ್ಲಿ ಎಂಥ ವಜ್ರ ಅಂದರೆ ಇನ್ಕಂಪೇರಬಲ್ ಆದ್ದರಿಂದ ಅದು ಭೇದಿಸೋರು ಯಾರೂ ಇಲ್ಲ. ಪವಿವತ್ ತ್ರಾಯತೆ ಇತಿ ಪವಿತ್ರಂ ಮಂಗಲಂ. ಅದಕ್ಕೆ ಜ್ಞಾನರೂಪ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ಬೀಜ್ಯತೆ. ಮಂಗಲಂ ಪರಂ. ಮಂಗಲಂ ಪರಂ ಮಂಗಲಂ. ವಾಯುದೇವರು ಮಂಗಲ, ಮಹಾಲಕ್ಷ್ಮಿ ಮಂಗಲ ದೇವತ, ಅವರಿಗಿಂತ ಮೇಲಾದ್ದರಿಂದಾಗಿಯೇ ಪರಂ ಮಂಗಲ. ಅಥವಾ ಮಂಗಲ ಅಂದರೆ ಮಂಗಲಂ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ಅದೊಂದು ಬೇರೆ ಪದ. ಪರಂ ಅಂದರೆ ಪರಾಯ ನಮಃ, ಹರಿದೇವ ಪರಃ. ಪರ ಅಂದರೆ ಪೂರ್ಣ. ಪರ ಶಬ್ದ ಪೂರ್ಣ ಅಂತ ಒಂದು ಅರ್ಥ. ಪರ ಅವರು ಪರರು, ನಾವು ಬೇರೆ. ನಮ್ಮಿಂದ ದೇವರು ಬೇರೆ. ಯಾವುದರಿಂದ ಬೇರೆ? ನಮ್ಮಲ್ಲಿ ಏನಿದೆಯೋ ಟೋಟಲಿ ಡಿಫ್ರೆಂಟ್ ಆದ್ದರಿಂದ ಪರ. ಪರ ಅಂದರೆ ವಿಲಕ್ಷಣ, ಬರೀ ಬೇರೆ ಬೇರೆ ಅಲ್ಲ, ವಿಲಕ್ಷಣ ಅಂತ ಇನ್ನೊಂದು ಅರ್ಥ. ಈ ಬ್ರಹ್ಮದೇವರು ವಾಯುದೇವರು ಬೇರೆ, ವಿಲಕ್ಷಣ ಅಲ್ಲ. ಸಿಮಿಲಾರಿಟಿ ಇದ್ದು ಬೇರೆ, ಆದರೆ ಪರಮಾತ್ಮ ಆಗಲ್ಲ, ಸ್ಪೆಷಾಲಿಟಿ ಇದ್ದು ಬೇರೆ. ಅರ್ಥ ಆಯ್ತಾ? ಹೀಗೆ ಪರ ಶಬ್ದಕ್ಕೆ ಎಷ್ಟು ಅರ್ಥ. ಹರಿದೇವ ಪರ ಅಂದರೆ ಅಷ್ಟು ಅರ್ಥ ಮಾಡ್ಕೋಬೇಕು. ದೇವರು ದೊಡ್ಡವನು ಅಂತ ಅಷ್ಟೇ ಅಲ್ಲ, ನಮಗಿಂತ ಭಿನ್ನ, ನಮಗಿಂತ ವಿಲಕ್ಷಣ, ಯಾವ ಕಾಲಕ್ಕೂ ಪರ ಶಬ್ದ ಪೂರ್ಣ ಅಂತ ಇನ್ನೊಂದು ಅರ್ಥ. ಪಾಲನ ಪೂರ್ಣ ಯೋಹೋ. ಪೂರ್ಣ ನಾಲ್ಕೈದು ಅರ್ಥ ಸುಮ್ಮನೆ ಬಂದುಬಿಡ್ತಾರೆ, ನೋಡ್ತಿಲ್ಲಕ್ಕೆ ಸಿಕ್ಬಿಡ್ತಾರೆ. ಸದಾ ಮಂಗಲ. ಯಾಕೆ ಮಂಗಲ ಸ್ವರೂಪನಾದ್ದರಿಂದ ಏನಾಗ್ತಾನೆ? ಮಂಗಲನಾಗ. ಅದಕ್ಕೆ ಒಂದು ಸಾಲಿಗ್ರಾಮಕ್ಕೊಂದು ಮಾಡಿದ್ದಾರೆ. ಏನೇ ಮುಟ್ಟಿದ್ರು ಸಾಲಿಗ್ರಾಮ ಮೈಲಿಗೆ ಆಗಲ್ಲ. ಯಾರೇ ಅವು ಮುಟ್ಟಿದವ್ರಿಗೆ ದೋಷ ಇದೆ, ಸಾಲಿಗ್ರಾಮಕ್ಕೆ ದೋಷ ಇಲ್ಲ. ಪ್ರತಿಮೆಗಳಿಗೆ ಹಾಗಲ್ಲ, ಸನ್ನಿಧಾನ ಹೋಗಿಬಿಡುತ್ತೆ. ಮತ್ತೆ ಆವಾಹನೆ ಮಾಡಬೇಕು ಅದಕ್ಕೆ. ಆದರೆ ಸಾಲಿಗ್ರಾಮಕ್ಕೆ ಆವಾಹನೆ ಮಾಡಬೇಕಾಗಿದೆ. ಎಂಥ ಅಯೋಗ್ಯ ತಂದು ಕೊಟ್ಟರು ಕೂಡ ಎಲ್ಲ ಸಿಕ್ತಾರೆ ನೋಡಿ ಅಂತ ತಂದುಕೊಟ್ಟಾರೆ. ಅವ್ರು ಸಾಲಿಗ್ರಾಮ ತಿಳ್ಕೊಂಡು ಮುಟ್ಟಿದ್ರೆ ದೋಷನೇ. ಅಜ್ಞಾತವಾಗಿ ಮುಟ್ಟಿದ ದೋಷ ಇದ್ದರೂ ಕೂಡ ಏನಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ತಿಳಿತಾ? ಆದ್ದರಿಂದ ಅಗ್ರಾಹ್ಯ ಪರಮಾತ್ಮ ಮಂಗಲ ಸ್ವರೂಪ. ಆದ್ದರಿಂದನೇ ಏನು ಮಾಡಿದ್ರು ಮೈಲಿಗೆ ಆಗೋದಿಲ್ಲ. ಕರೆಂಟಿನ ಮೈಲಿಗೆ ಯಾರು ತೊಳಿತಾರೆ? ಯಾರು ಕರೆಂಟ್ ತೊಳಿಕೋರಿ ಏನಾಗುತ್ತೆ? ಇವನ್ನೇ ಹೊಡೆಯುತ್ತೆ ಇಮಿಡಿಯೇಟಾಗಿ, ಸತ್ಯ ಹೋಗ್ಬಿಡ್ತಾರೆ. ಪುಣ್ಯಕ್ಕೆ ಅವೆಲ್ಲ ಅಭ್ಯಾಸ ಬಂದಿಲ್ಲ, ಕರೆಂಟ್ ತೊಳೆಯೋದು ಇವೆಲ್ಲ ಮಾಡಿ ಅಭ್ಯಾಸ ಬಂದಿಲ್ಲ. ಆದ್ದರಿಂದ ಬೆಂಕಿ ತೊಳಿತಾರೆ ಅಂತ ಕೇಳ್ತಾರೆ. ಬೆಂಕಿ ಅಡಿಗೆ ಯಾರು ಭಾರಿ ಬಡಿ ಆಚಾರ ಬಂದಿದ್ದಾರೆ, ಅವರು ಅವ್ರಿಗೆ ಸ್ವಯಂ ಪಾಕ ಮಾಡ್ಕೊತಿದ್ದಾರೆ. ಅಗ್ನಿ ತಂದಿಟ್ಟರು, ಎಲ್ಲ ನೀರು ಹಾಕಿ ದೊಡ್ಡ ಅಭ್ಯಾಸ. ಒಂದು ಕೊಂಡ ನೀರು ಹಾಕಿದ್ದಾರೆ, ಬೇರೆ ಆಯಿತು, ತರೋದು ನೀರು ಹಾಕೋದು, ತರೋದು ನೀರು ಹಾಕೋದು, ಕೊನೆಗೆ ಆಗಿದ್ದೆ ಅದು. ಉಪವಾಸ ಕೊಡಬೇಕು. ಆಕೆ ಹೇಳ್ತಾರೆ, ಏನಂತ ಹೇಳ್ತಾರೆ? ತೀರ್ಥೋದಕಂಚ ವನ್ನಿಶ್ಚ ನಾಣ್ಯತ ಶುದ್ಧಿ ಬರ್ಹತಃ. ತೀರ್ಥೋದಕ ಮತ್ತು ವನ್ನಿನ ಶುದ್ಧ ಮಾಡಿ ಬೇರೆ ಪದಾರ್ಥ ಉಪಯೋಗಿಸಬೇಡಿ. ಯಾಕೆ ಸ್ವಯಂ ಶುದ್ಧ ಅಂತಾರೆ. ಸ್ವಯಂ ಶುದ್ಧ ತೀರ್ಥೋದಕ. ಯಾರೋ ಹರಿದು ಗಂಗಾ ತಂದು ಕೊಡ್ತಾರೆ, ಒಂದು ನೀರು ಹಾಕಿ ತೊಗೊಂಡ್ರೆ ತಪ್ಪು. ಪಾತ್ರೆ ನೀರು ಹಾಕೋದು ಬೇರೆ, ಗಂಗಾ ತೊಳಿಯೋಕೆ ಹೋಗಬೇಡಿ. ಅದರಷ್ಟು ತೊಳೆಯೋ ಶ್ರೇಷ್ಠ ಪದಾರ್ಥ ಇನ್ನೊಂದು ಇಲ್ಲವೇ ಇಲ್ಲ. ಮಂಗಲಂ ಪರಂ ಅದೆಲ್ಲ ಸೇರಿಸ್ಕೊಂಡಾಗ ಮಂಗಲಂ ಪರಂ ಮೊದಲು ಬಂದಿದೆ. ಮಂಗಲಾನಾಂಚ ಮಂಗಲ, ಮಂಗಲಗಳಿಗೆ ಮಂಗಳ. ಅದು ಒಂದು ವಸ್ತು ಮಂಗಳವಾಗೋದು ಈ ಥರ ಟಚ್ ಆದಾಗ, ಭಗವಂತನ ಕಾಂಟ್ಯಾಕ್ಟ್ ಬಂದಾಗ ಮಾತ್ರ ಏನಾಗುತ್ತದೋ ಮಂಗಲ ಆಗೋದ್ರಿಂದಾಗಿಯೇ ಅವರು ಪರಿಪೂರ್ಣ ಮಂಗಲವಾಗಿದ್ದಾನೆ. ಅಗ್ರಾಹ್ಯ ಶಾಶ್ವತಃ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತಃ ತ್ರಿಕಕುಬ್ಧಾಮ ಮಂಗಲಂ ಪವಿತ್ರಂ ಮಂಗಲಂ ಪರಂ ಆಯ್ತು. ಪರಂ ಎಲ್ಲ ಕಡೆ ಸೇರಿಸ್ಕೋಬೇಕು. ಪರಂ ಅಗ್ರಹ, ಪರಂ ಶಾಶ್ವತ, ಪರಂ ಕೃಷ್ಣ ಹೇಳ್ದ ಹೊರಟ್ಬಿಟ್ಟಾಗ ಎಲ್ಲದಕ್ಕೂ ಕೆಲವು ಪದನ ಕಾಮನ್ ಮಾಡ್ಕೊಂಬಿಡ್ಬೋದು. ಶಾಶ್ವತ ಅಂದರೆ ಎಲ್ಲದಕ್ಕೂ ಕಾಮನ್, ಅದು ಒಂದು ರೀತಿ ಹೋದು. ಲೋಹಿತಾಕ್ಷ ಪ್ರತರ್ದನ. ಲೋಹಿತಾಕ್ಷ ಪ್ರದಾನ ಮಾಡ್ಕೊಂಡು ಮೊದಲು ಸಿಟ್ಟು ತಪ್ಪು ಮಾಡಿದವರು ಕೆಂಪು ನೋಡ್ತಾನೆ, ಪ್ರದಾನ ಹೊಡಿತಾನೆ. ಕೆಟ್ಟ ನೋಡಿದಾಗಲೇ ಗೊತ್ತಾಗುತ್ತೆ ತಪ್ಪು ಮಾಡಿದ್ದೇವೆ ಅಂತ ಅವರಿಗೆ. ಇನ್ನೂ ಮಾಡಿದರೆ ಹೊಡಿತಾನೆ ಅಂತ. ಒಂದು ವಾಕ್ಯ ಓದ್ಕೊಂಡು ಹೊರಟ್ರೆ ಬೇರೆ ಅರ್ಥ ಕೊಡುತ್ತೆ. ಅದು ಮುಂದೆ ಅದು ಬೇಕಾಷ್ಟು ಬರುತ್ತೆ. ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈಶಾನಃ ಪ್ರಾಣದಃ ಪ್ರಾಣಃ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿ ಹಿರಣ್ಯಗರ್ಭಃ ಭೂಗರ್ಭಃ ಮಾಧವಃ ಮಧುಸೂದನಃ. ಈಶಾನಃ, ಈಶ ಅಂದರೆ ಸಮರ್ಥ, ಗೊತ್ತಾಯ್ತಾ? ಈಶಾನಃ ಸಮರ್ಥನಾದವನು. ಇಷ್ಟೇ. ಸಾಮಾನ್ಯವಾಗಿ ಈಶಾನ ಶಬ್ದ ಯಾರಲ್ಲಿ ಉಪಯೋಗಿಸ್ತಾರೆ? ಈಶಾನ್ಯ ಅಂತ ಕರಿಬೇಕು. ಈಶಾನ್ಯ ದಿಕ್ಕು ಅಂದರೆ ಏನದು? ಐಶಾನ್ಯ ಅಂತ ಈಶಾನ್ಯ ಕರಿ. ಈಶಾನ್ಯ ದಿಕ್ಕು ಅಂದರೆ ಏನರ್ಥ? ಅದು ರುದ್ರ ದಿಕ್ಕು. ಯಾವುದು?
ಪೂರ್ವ ಉತ್ತರದ ಮಧ್ಯೆ ಇರೋದನ್ನು ಈಶಾನ ಅಂತ ಕರೀತಾರೆ. ಆದರೆ ಮುಖ್ಯವಾಗಿ ಈಶಾನ ಅಂದರೆ ಯಾರು? ನಾರಾಯಣನೇ. ಹೇಗೆ ಗೊತ್ತಾ? ಈಶಾನ, ಈಶಾನ, ಈಶಃ ರುದ್ರ, ಈಶಂ ಅನತಿ, ರುದ್ರದೇವನು ಪ್ರೇರೇಪಣೆ ಮಾಡ್ತಾನಾದ್ರಿಂದ, ಅರ್ಥಾತ್ ರುದ್ರದೇವರಿಗೆ ಪ್ರೇರಕನಾಗಿರೋದ್ರಿಂದ ಮೇಲಿದ್ದಾನೆ. ಮತ್ತು ಈಶ ಅನ, ಈಶ ಅಂದರೆ ರುದ್ರದೇವರು, ಅನ ಅಂದರೆ ವಾಯುದೇವರು. ಈಶಶ್ಚ ಅನಶ್ಚ ತೌ ಪೌತ್ರಪುತ್ರತ್ವೇನ ಯಸ್ಯ ಸಹ ಈಶಾನಃ. ಒಬ್ಬ ಮಗ ಒಬ್ಬ ಮೊಮ್ಮಗ, ಅದಕ್ಕೆ ಈಶಾನ ದೇವರಿಗೆ ಹೆಸರು ಬಂದಿದೆ. ಯಸ್ಯ ಆತ್ಮಜಾಗ್ರಾತ್ಮಜ ದಾಸೋತ್ರ ಅರ್ಥ ಬಂದಿದೆ. ಅದಕ್ಕೆ ಒಬ್ಬ ಮಗ ಒಬ್ಬ ಮೊಮ್ಮಗ, ಇದು ಯಾರು ದೊಡ್ಡವ್ರದ್ದು ಮತ್ತೆ ಹೇಳೋಕ್ಕೆ ಹೋಗಬೇಕಾಗಿಲ್ಲ. ಅವರಿಬ್ಬರು ಮಕ್ಕಳು ಮೊಮ್ಮಕ್ಕಳೇ, ಅವರಿಬ್ಬರು ಅಂತ ಹೇಳಿದ ತಕ್ಷಣ ಸಂಬಂಧ ಗೊತ್ತಾಯ್ತು ಏನು ಅಂತ. ಈಶಾನಃ. ಮತ್ತು ಈಶಾಂ ಅನತಿ, ಈಶಾ ಮಹಾಲಕ್ಷ್ಮಿ ರೂಪ. ಈಶಾ ಅಂದರೆ ಮಹಾಲಕ್ಷ್ಮಿ, ಅವರಿಗೂ ಪ್ರೇರಕ. ಶ್ರೀರತ್ಕಟಾಕ್ಷ ಬಲವ ತ್ಯಜಿತಂ ನಮಾಮಿ, ಎಷ್ಟು ಅರ್ಥ ಬರುತ್ತೆ ನೋಡಬೇಕು. ಈಶಾನಃ, ಈಶಃ ಅನಃ ಅಸ್ಮಾತ್. ರುದ್ರದೇವರಿಗೆ ಸ್ವಲ್ಪ ಪ್ರೇರಕ ಶಕ್ತಿ ಇರೋದು ಈತ ಅನುಗ್ರಹದಿಂದ. ಇಂದ್ರಾದಿಗಳ ಮೇಲೆ ಪ್ರೇರಕತ್ವ ಇದೆ ಅವರಿಗೆ, ಮನಸ್ಸಿಗಿದೆಯಲ್ಲ. ಆದರೆ ಅದು ಈತನ ಅನುಗ್ರಹದಿಂದ. ಆದ್ದರಿಂದ ಈಶಾನ ಶಬ್ದನ ಸಪ್ರೇಟಾಗಿ ಓದ್ಕೊಳ್ಳೋ ಚಾನ್ಸೇ ಇಲ್ಲ. ದೇವರಿಗೆ ಕನೆಕ್ಟ್ ಮಾಡಿಕೊಂಡೇ ಓದಬೇಕಾದ್ದರಿಂದ ಅವರು. ಮತ್ತು ಈಶಾಹ ಅನಾದಯ ಸರ್ವೇಪಿ ಅಸ್ಮಾತ್. ಪ್ರಾಣದೇವರಿಂದ ಹಿಡಿದು ಎಲ್ಲರೂ ಕೂಡ ಸಮರ್ಥರಾಗಿದ್ದರೆ ತಮ್ಮ ಕೆಲಸ ಮಾಡೋದಕ್ಕೆ ಈತ ಅನುಗ್ರಹ ಕಾರಣ. ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧ ಎನ್ನಾದ್ದರಿಂದ ಆ ಅರ್ಥ ಬಂತು. ಎಷ್ಟಾಯ್ತು ಲೆಕ್ಕ ಇಟ್ಟುಕೊಳ್ಳಿ. ಅದು ನೋಡೋದಕ್ಕೆ ಒಂದೇ ಪದ, ಅದು ವಿಷ್ಣುವಿನ ಹೇಳೋ ಪದ ಅಲ್ಲ, ಆ ರೀತಿ ಇದೆ. ಇದೆಲ್ಲ ಬ್ರಹ್ಮಸೂತ್ರ ಭಾಷ್ಯ. ಅನ್ಯತ್ರೈವ ಉಭಯತ್ರ ಬಂದಾಗ ಅದೆಲ್ಲ ಶಬ್ದ ಇದಿಷ್ಟು ಕೂಡ ತೊಗೊಂಡ್ಬಿಟ್ರೆ ಸಮಯ ಪಾದ ಇದು ನಮ್ಮ ಗುಣ ಸಮನ್ವಯ ಅಧ್ಯಾಯ ಪೂರ್ತಿ ಬಂದ್ಬಿಡುತ್ತೆ. ವಿಷ್ಣು ಸಹಸ್ರನಾಮ ಅಲ್ಲಿ ಎಷ್ಟು ಮಾಡಿದ್ದಾರೆ? ಸುಮಾರು ತುಂಬ ಕಡಿಮೆ ಮಾಡೋದು. ಪ್ರಾಣ, ಆಕಾಶ ಇಷ್ಟು ಮಾಡಿದ್ದಾರೆ ಅಷ್ಟೇ, ಕೆಲವೊಂದು ಮಾತ್ರ ಜ್ಯೋತಿ ಇತ್ಯಾದಿ. ಇಲ್ಲಿ ನೋಡಿದರೆ ಎಲ್ಲ 1000 ಪದ ಸಮನ್ವಯ ಮಾಡಿದ್ದಾರೆ. ಅಲ್ಲಿ ಪರಮಾತ್ಮನ ಬಗ್ಗೆ ಸಮನ್ವಯ ಎಷ್ಟು ಮಾಡಿದಾಗಾಯ್ತು? ಈಗ ಎಲ್ಲ 1000 ಅಂದರೆ ಹೆಸರು ಅಲ್ಲ, ಎಲ್ಲರೂ ಪೂರ್ಣ. ಅದು 1000 ಅಂದರೆ ಪೂರ್ಣ. ಸಹಸ್ರಾಕ್ಷ ಅಂದರೆ 1000 ಕಣ್ಣಲ್ಲ ದೇವರಿಗೆ, ಅನಂತಾಕ್ಷ. ಅನಂತ ಶಬ್ದಗಳು ಹೀಗೆ ಮಾಡೋಕ್ಕೆ ಬರುತ್ತೆ. ಎಲ್ಲ ಶಬ್ದಗಳು ಒಂದು ರೀತಿ ಇಲ್ಲೇ ಇದರೊಳಗೆ. ಕೆಲವು ಶಬ್ದಗಳು ಅನ್ಯ ದೇವತಾ ವಾಚಕ, ಕೆಲವು ಶಬ್ದಗಳು ಜಡ ಪದಾರ್ಥ ವಾಚಕ, ಕೆಲವು ಶಬ್ದಗಳು ಅನ್ಯತ್ರೈವ ಪ್ರಸಿದ್ಧ ಕೆಟ್ಟ ಪದ ವಾಚಕ, ಕೆಲವು ಅವನ್ನೇ ಹೇಳ್ತಕ್ಕಂಥ. ಎಲ್ಲ ಸೇರಿಬಿಟ್ಟಿದೆ ಅದರಲ್ಲಿ. ಕೇಶವ, ನಾರಾಯಣ, ಮಾಧವ 24 ಹೆಸರು ಇದ್ರ ಬರುತ್ತೆ. 24 ನಾಮನು ವಿಷ್ಣು ಸಹಸ್ರ ಅಂತ ಬರುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಆತ ತಂದೆ ಹೆಸರುಗಳು ಕೇಶವನಾಮಂತನ ಹೆಸರಾಗಿರೋದು ಬೇರೆ ಕಡೆ ಹೋಗೋದಿಲ್ಲ, ಕೆಲವು ಇನ್ನೊಂದು ಕಡೆ ಹೋಗುತ್ತೆ. ಬ್ರಹ್ಮ ವಿಷ್ಣು ಹೇಳೋದಾಗಲ್ಲ. ಶಿವ ಇವೆಲ್ಲ ಬೇರೆ ಬೇರೆ ಕಡೆ ಹೋಗುತ್ತೆ. ಕೆಲವನ್ನ ಇಲ್ಲೂ ಮಾಡೋದು ಅಲ್ಲೂ ಮಾಡಬಹುದು. ಕೆಲವನ್ನ ಮಾಡಲಿಕ್ಕೆ ಬರೋದಿಲ್ಲ, ದೇವ್ರ ಪರ ಮಾಡಲಿಕ್ಕೆ ಬರೋದಿಲ್ಲ, ಅವನ್ನೂ ಮಾಡಬೇಕು. ಅಲ್ಲಿ ಇಡೀ ಸಮನ್ವಯಾಧ್ಯಾಯ ಬರುತ್ತೆ. 4 ಪಾದದ ಸಾರಾಂಶ ಬರುತ್ತೆ. ಅದಕ್ಕೆ ಪಾರಾಯಣ ಮಾಡಿದರೆ ಬ್ರಹ್ಮಸೂತ್ರ ಪಾರಾಯಣ ಮಾಡಿದಾಗಿದೆ. ಆ ಅನುಸಂಧಾನ ಇದ್ದರೆ ಬ್ರಹ್ಮಸೂತ್ರ ಪಾರಾಯಣ ಆಯಿತು. ಅರ್ಥ ಆಯ್ತಾ? ಪ್ರಾಣದಹ, ಪ್ರಾಣವನ್ನು ಕೊಡುವವನು, ಪ್ರಾಣವನ್ನು ಕೊಡುವವನು ಅಷ್ಟೇ ಅಲ್ಲ. ಪ್ರಾಣಾನ್ ದದಾತೀಶಃ, ಯದಾ ಪ್ರಾಣಾನ್ ದದಾತೀಶಃ ತದಾ ಚೇತನಕ್ಕೂ ಅಖಿಲಂ. ಎಲ್ಲದಕ್ಕೆ ಆಚಾರ್ಯ ಶ್ಲೋಕ ಇರುತ್ತೆ, ಎಲ್ಲೋ ಬರೆದ್ಬಿಟ್ಟಿರ್ತಾರೆ. ಈ ಪ್ರಾಣಾನ್ ದದಾತಿ, ಯೋಗ್ಯರಿಗೆ ಪ್ರಾಣವನ್ನು ಕೊಡ್ತಾನೆ. ಪರೀಕ್ಷೆದಾರೇನು ಪ್ರಾಣ ಕೊಟ್ಟ ಗೊತ್ತಲ್ಲ. ದೇವಕಿ 8 ಮಕ್ಕಳನ್ನು ಗರ್ಭ ತೋರಿಸಿದ, ಗುರುಪುತ್ರನ ಬದುಕಿಸಿ ತೋರಿಸಿದ, ವೇದವ್ಯಾಸ ರೂಪದ ಸತ್ತವರನ್ನೆಲ್ಲ ಬದುಕಿಸಿ ತೋರಿಸಿದ. ಪ್ರಾಣದಹ. ಪ್ರಾಣಾನ್ ಜತಿ, ಪ್ರಾಣ ತೆಗಿತಾನೆ. ಯಾರದು? ದುಷ್ಟರು, ಕಂಸಾದಿಗಳ ಪ್ರಾಣವನ್ನು ತೆಗಿತಾನೆ. ಆದ್ದರಿಂದ ದಾ ಶಬ್ದಕ್ಕೆ 2 ಅರ್ಥ, ಕೊಡ್ತಾನೆ ಅಂತಲೂ ಅರ್ಥ, ತೆಗಿತಾನೆ ಅಂತಲೂ ಅರ್ಥ. ಪ್ರಾಣ ಜತಿ, ದೋ ಅವಖಂಡನೆ ಅಂತ ಧಾತು. ಅದಕ್ಕೆ ದೋ ಅವಖಂಡನೆ, ತೆಗೆದಾಕ್ತಾನೆ ಅಂತ ಅರ್ಥ. ಸೊ ದೇವರಿಗೆ ಕೊಳ್ಳಕ್ಕೂ ಬರುತ್ತೆ, ತೆಗಿಲಕ್ಕೂ ಬರುತ್ತೆ. ಈ ವೆಹಿಕಲ್ ಡ್ರೈವಿಂಗ್ ಅಂದರೆ ಬರೀ ಸ್ಟಾರ್ಟ್ ಮಾಡಿಬಿಟ್ಬಿಟ್ರೆ, ಅದನ್ನು ಇನ್ನೂ ಕಲ್ತಿಲ್ಲ ಅಂದರೆ ಡೇಂಜರು. 2 ಬಂದರೆ ಮಾತ್ರ ಆಗಬೇಕು. ಅರ್ಥ ಹೇಳಿದ್ರೆ ಏನಲ್ಲ, ಒಂದು ಮಾಡಿದರೆ ಅಲ್ಲ. ಆ ದೃಷ್ಟಿಯಲ್ಲಿ ಪ್ರಾಣ ಶಬ್ದ ಮುಖ್ಯವಾಗಿ ಯಾರನ್ನು ಹೇಳುತ್ತೆ? ಪ್ರಾಣ ಶಬ್ದ ಮುಖ್ಯವಾಗಿ ಯಾರನ್ನು ಹೇಳುತ್ತೆ? ದೇವರನ್ನೇ. ಮುಖ್ಯ ಅಂದರೆ ಪ್ರಾಣ ಅಂದರೆ ಪ್ರಾಣನೇ. ಪ್ರಾಣಸ್ಯ ಪ್ರಾಣ, ಆದ್ದರಿಂದ ಪ್ರಾಣದ. ಪ್ರಾಣಸ್ಯಾಪಿ ದದಾತೀತಿ ಪ್ರಾಣ, ಪ್ರಾಣದೇವರಿಗೂ ಕೊಡ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಇನ್ನೊಂದು ಅರ್ಥ ಬಂತಾಗ. ಪ್ರಕರ್ಷೇಣ ಅತಿಶಯೇನ ನಹ, ಸುಖವನ್ನು ಕೊಡ್ತಾನೆ. ಅತಿಶಯಿತ ಸುಖ ಅಂದರೆ ಮೋಕ್ಷ. ಮೋಕ್ಷ ಕೊಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಅವರಿಗೆ
ಯಾವ ರೀತಿ ಸುಖ ಬರದಂತೆ ಜತಿ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದರ ಆ ಅರ್ಥ ಬಂದೋಯ್ತು. ಅದು ಎಷ್ಟೆಷ್ಟು ಅರ್ಥ ಇರುತ್ತದೆ. ಸಂಸ್ಕೃತ ಬಿಟ್ಟರೆ ಇನ್ಯಾವುದಕ್ಕೂ ಬರೋದಿಲ್ಲ. ಅದು ಕಾವ್ಯಕ್ಕೆಲ್ಲ ಅರ್ಥ ಮಾಡಬಾರ್ದು. ಕಾವ್ಯದಲ್ಲಿ ರೂಢ ಅರ್ಥ ಮಾಡಬೇಕೇ ಹೊರತು ಯೋಗಿಕ ಅರ್ಥ ಮಾಡಬಾರ್ದು. ಯಾಕೆಂದರೆ ಕವಿಗೆ ವಿಪರೀತ ಅಲ್ಲ ಅದು. ಗೊತ್ತಾಯ್ತಾ? ಅದು ಅರ್ಥನ ಹೇಳಿಲ್ಲ, ಆ ಅರ್ಥನ ಹೇಳಿಲ್ಲ ಅಂತ ಹೇಳ್ತಾರೆ. ತಿಳಿತಾ? ಶಾಸ್ತ್ರ ಬಂದಾಗ ಅರ್ಥನ ಮೊದಲು ಮಾಡಬೇಕು, ಆಮೇಲೆಲ್ಲ. ಫಸ್ಟ್ ಅರ್ಥನೇ ಯಾವ ಅರ್ಥ ಮಾಡಬೇಕು? ಆ ಅರ್ಥ ವಿಷ್ಣು ಪರ ಮಾಡಿಬಿಡ್ಬೇಕು ಫಸ್ಟ್. ಉಳಿದು ನಾವೇನು ಮಾಡ್ಕೋಬೇಕು? ಈಶಾನಃ ಪ್ರಾಣದ ಪ್ರಾಣ ಪ್ರಾಣ ಅಂತೂ ಬಿಡಿ, ಪ್ರಾಣದೇವರು ಕೊಡ್ತಾರೆ. ಈತ್ ಪ್ರಾಣನ ಹೌದು, ಈತನೇ ಪ್ರಾಣ ಸ್ವತಃ. ಪ್ರಾಣದ ಪ್ರಾಣ, ಪ್ರಾಣ ಕೊಡ್ತಕ್ಕಂಥ ಪ್ರಾಣ ಅಂತ ಈತನೇ ಪ್ರಾಣ. ಪ್ರಕರ್ಷೇಣ ಅಣತಿ ಅದು ಬರ್ತದೆ. ಪ್ರಕರ್ಷೇಣ ಅಣತಿ, ಪ್ರಕರ್ಷೇಣ ಅನತಿ. ಅಣತಿ ಬೇರೆ, ಅನತಿ ಬೇರೆ, ಎರಡನ್ನೂ ಬಿಡಿಸ್ಬೋದು. ನಾ ಮಾಡಿದಾಗ ಪ್ರಾ ಬಂದಿದ್ದು ಕಣ ಆಯಿತು. ಇಲ್ಲವ್ರು ಇರೋದೇ ಹಣ. ಅಣ್ ಅನ್ ಎರಡು ಬೇರೆ ಬೇರೆ ಬರೋದು. ಈಶಾನಃ ಪ್ರಾಣದ ಪ್ರಾಣ ಜ್ಯೇಷ್ಠ. ಜ್ಯೇಷ್ಠ ಉಪನಿಷತ್ತು ಹೇಳಿದ್ದು ತಲವಕಾರ. ಪ್ರಾಣಸ್ಯ ಪ್ರಾಣ. ನಮಗೆ ಪ್ರಾಣ ಅಂತ ಗೊತ್ತಿದ್ದರೆ ಪ್ರಾಣ. ಅದು ಉಪನಿಷತ್ ತೊಗೊಂಡ್ಬಿಟ್ರೆ ಅಪಾನ ಎಲ್ಲ ಬಂದೋಯ್ತಾಗ. ಬರೀ ಪ್ರಾಣ ಆಗಲಿಲ್ಲ, ಆವಧಿ ಶಬ್ದಗಳು ಬೇರೆ. ಮತ್ತೆ ಒಂದೆರಡಿಂದ 10 ಅಂತ ತೊಗೋಬೇಕು. ಅವಾಗ 1000 ನಾಮ ಆಗೋದಿಲ್ಲ. ಎಷ್ಟು ನಾಮ ಆಗುತ್ತಾಗ? ತುಂಬ ನಾಮಗಳಾಗುತ್ತೆ. ಜ್ಯೇಷ್ಠ ಎಲ್ಲರಿಗಿಂತ ಜ್ಯೇಷ್ಠನಾದವು. ಮೊದಲು ಜ್ಯೇಷ್ಠ ಇಬ್ಬರು ಸಮಕಾಲಿಕರೇ. ಜೀವನ ಅನಾದಿ, ಪರಮಾತ್ಮನ ಅನಾದಿ. ಜ್ಯೇಷ್ಠ ಹೇಗಾಗ್ತಾನೆ ಪ್ರಶ್ನೆ. ಈಗ ಏನು ಉತ್ತರ ಕೊಡಬೇಕೆ? ಸ್ವಾತಂತ್ರ್ಯ ಇದ್ದಾಗ ಯಾರು ಜ್ಯೇಷ್ಠ? ಈಗ ಪರಮಾತ್ಮ ಜ್ಯೇಷ್ಠ. ಪ್ರಾಣ ಜ್ಯೇಷ್ಠ. ಮೊದಲು ರಿಸರ್ವೇಷನ್ ಮಾಡಿದ್ಮೇಲೆ ಆಮೇಲೆ ಬಂದು ಕೊಡ್ತಾರೆ. ಫಸ್ಟ್ ಅವನೇ ಜ್ಯೇಷ್ಠ. ಯಾಕೆ ಇವ್ರಿಗೆ ಎರಡು ಜಾಗ ಖಾಲಿ ಮಾಡಬೇಕು. ಅದು ಹಾಗೆ ಬಂದರೆ ಫಸ್ಟ್ ಕೂತೋಡೆ ಜ್ಯೇಷ್ಠ. ರಿಸರ್ವೇಷನ್ ಮಾಡಿಸಿಲ್ಲ, ಖಾಲಿ ಬಸ್, ಯಾರು ಎಲ್ಲಿ ಬೇಕಾದ್ರೆ ಕೊಡಿ ಅಂತ ಬಂದು ಕೂತವನೇ ಜ್ಯೇಷ್ಠ. ರಿಸರ್ವೇಷನ್ ಬಂದಾಗ ಇವನೆಲ್ಲ ಜ್ಯೇಷ್ಠ, ಅವನು ಜ್ಯೇಷ್ಠ. ಅದು ಎಲ್ಲ ಕಡೆ ಜ್ಯೇಷ್ಠ ಯಾರಾಗ್ತಾರೆ? ಪರಮಾತ್ಮನೇ ಆಗ್ತಾನೆ. ಅದು ಹೀಗೆ ಬಿಡಿಸಕ್ಕೆ ಬರುತ್ತೆ. ರಾಮಾವತಾರೇ ಜ್ಯೇಷ್ಠ, ಕೃಷ್ಣಾವತಾರೇ ಅಜ್ಯೇಷ್ಠ. ಕೃಷ್ಣಾವತಾರದಲ್ಲಿ ಹಿರಿಯರಲ್ಲ, ಮೊದಲು ಬಲರಾಮ ಆಮೇಲೆ ಕೃಷ್ಣ. ಇದರಲ್ಲಿ ಮೊದಲು ರಾಮ ಆಮೇಲೆ ಲಕ್ಷ್ಮಣ. ರಾಮಾವತಾರೇ ಜ್ಯೇಷ್ಠ. ಅಜ್ಯೇಷ್ಠ ಮಾಡಕ್ಕೆ ಬರುತ್ತೆ. ಪ್ರಾಣೋ ಅಜ್ಯೇಷ್ಠ. ಇದರಲ್ಲಿ ಜ್ಯೇಷ್ಠನಲ್ಲ. ಅದು ಎಲ್ಲ ಅವತಾರದ ಕಥೆನೇ ಬಂದುಬಿಡುತ್ತೆ. ಜ್ಯೇಷ್ಠ ಶ್ರೇಷ್ಠ. ಅದು ಜ್ಯೇಷ್ಠನಾದರೂ ಕನಿಷ್ಠನಾದರೂ ಜ್ಯೇಷ್ಠ ಶ್ರೇಷ್ಠನೇ. ಶ್ರೇಷ್ಠ ಅಂಬೋದು ಕಾಮನ್. ಅದು ಎಲ್ಲ ಕಾಲಕ್ಕೂ ಅತಿ ಶ್ರೇಷ್ಠನಾದವು. ಯಾವುದು ತೊಗೊಂಡ್ರು ಕೃಷ್ಣನೇ ಶ್ರೇಷ್ಠ. ಜ್ಞಾನ ತಗೋತೀರಾ ಶ್ರೇಷ್ಠ, ಬಲ ತಗೋತೀರಾ ಶ್ರೇಷ್ಠ, ಯಾವ ರೂಪ ತಗೋತೀರಾ ಶ್ರೇಷ್ಠ, ಪ್ರತಿಯೊಂದು ಸಂಪತ್ತು ತಗೋತೀರಾ ಶ್ರೇಷ್ಠ. ಅದಕ್ಕೆ ಯಾವುದು ಕೇಳಿ ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠ. ಒಂದೇ ಒಂದ್ಯಂ ಇದ್ದಾಗೆ. ಒಂದ್ಯಂ ಅಂದರೆ ಎಲ್ಲರಿಂದನೂ ಒಂದ್ಯ, ಎಲ್ಲ ಕಾರಣಕ್ಕೂ ಒಂದ್ಯ, ಎಲ್ಲ ಕಾಲಕ್ಕೂ ಒಂದ್ಯ. ಇಲ್ಲದೆ ಹೋದರೆ ಈ ಕಾಲಕ್ಕೆ ಒಂದ್ಯ, ಆ ಕಾಲಕ್ಕೆ ಒಂದ್ಯ ಹೇಳಬೇಕಾಗತ್ತೆ. ಗೊತ್ತಾಯ್ತಾ? ರುದ್ರದೇವ ಬ್ರಹ್ಮದೇವರಿಗೆ ರುದ್ರಾದಿ ವಂದ್ಯ ಅನ್ನಬೇಕು, ಬರೀ ವಂದ್ಯ ಅನ್ನಬಾರ್ದು. ಸರ್ವದೇ ವಂದ್ಯರಲ್ಲ ಅವರು. ಆ ದೇವರಿಗೆ ಮಾತ್ರ ಅಬ್ಸಲ್ಯೂಟ್ ಸೆನ್ಸಲ್ಲಿ ಏನು ಹೇಳಿದ್ರು ಒಂದೇ ಒಂದು ಪದ ಹಾಕ್ತಿರೋ ಹಾಗೆ ಹೇಳ್ತಿರ್ಬೋದು. ಏನಂತ ಶ್ರೇಷ್ಠಶ್ಚ ಸೂತ್ರ ಇದೆ. ಸೂತ್ರ ಹೇಳುತ್ತೆ ಪ್ರಾಣದೇವರು ಶ್ರೇಷ್ಠ ಅಲ್ಲ, ಅವರು ಕೂಡ ಅಣುವೇ ಆಗಿದ್ದಾರೆ, ಅವರು ಕೂಡ ದೇವರ ಅಧೀನನೇ. ಆ ಸೂತ್ರದಲ್ಲಿ ವಾಯುದೇವರು ಕೂಡ ಅಧೀನರು ಎಂಬ ಅರ್ಥ ಕೊಡೋದು. ಶ್ರೇಷ್ಠ ಪ್ರಜಾಪತಿ. ಪ್ರಜಾಪತಿ ಪ್ರಜಾಯಾ ಪತಿ ಪ್ರಜಾಪತಿ. ಪ್ರಜಾಯ ಪ್ರಜಾ ಅಂದ್ರೇನು? ಪ್ರಕೃಷ್ಟ ಜಾಯ, ಸರ್ವೋತ್ಕೃಷ್ಟಳಾದ ಸ್ತ್ರೀ, ಅವಳಿಗೆ ಪತಿ ಆದವಳು. ಮತ್ತು ಪ್ರಕರ್ಷೇಣ ಜಾಯತೆ ಇತಿ ಪ್ರಜಾ. ಸೀತಾದೇವಿ ಭೂಮಿಯಿಂದ ಬಂದರು, ಇವರು ಅಗ್ನಿಯಿಂದ ಬಂದರು. ಆದ್ದರಿಂದ ಏನಲ್ಲ, ಅವರು ಪ್ರಾದುರ್ಭಾವ ಅವರಿಗೆ ಬೇರೆ ಇಲ್ಲ, ಅವರಿಗೂ ಪತಿಯಾದವರು. ಇನ್ನೂ ತಗೊಂಡ್ರೆ ಪ್ರಜಾನಾಂ ಪಹ, ಪ್ರಜೆಗಳನ್ನು ಪಾಲಿಸುವವನು. ತಥಾ ತಿಹಿ ಆನಂದಕರ, ಪಾಲಿಸುವವನೇ ಆನಂದ ಕೊಡೋನು ಅವನು. ಇವತ್ತು ಪಾಲಿಸೋರು ಆನಂದ ಕೊಡ್ತಾರೆ ಅಂತೇನು ಗ್ಯಾರಂಟಿ ಇಲ್ಲ. ಪರಮಾತ್ಮ ಆಗಲ್ಲ. ಪ್ರಜೆಗಳಲ್ಲಿ ಪ್ರಜಾಪರಾಗಿ ಇರೋದು. ಇನ್ನೊಂದು ಪ್ರಜಾಪರಿಗೆ ಆನಂದ ಕೊಡೋದು, ಪ್ರಜಾಪತಿಗಳಿಗೆ ಆನಂದ ಕೊಡೋದು. ಗೊತ್ತಾಯ್ತು? ಯಜಮಾನ ಇದ್ದಾನೆ, ಇನ್ನೂ ಊಟನೇ ಆಗಿಲ್ಲ, ಒಂದು 1000 ಜನ ಊಟ ಆಗೋಗ್ಬಿಟ್ಟಿದೆ. ಬಟ್ ಹೆಚ್ಚು ಆನಂದ ಆಗಿರೋದು ಅವನಿಗೆ. ಊಟ ಮಾಡಿದವರೆಲ್ಲ ಹುಡುಕ್ತಾ ಇರ್ತಾರೆ ರೆಸ್ಟ್ ತಗೊಳ್ಳೋದಕ್ಕೆ. ಇವನಿಲ್ಲ. ಯಾಕೆ? ಮಾಡಿಲ್ಲ. ಅದಕ್ಕೆ ಆ ಕೆಲಸ ಮಾಡಿದ್ದಕ್ಕೆ ಆನಂದ ಕೊಡ್ತಾನೆ ಪರಮಾತ್ಮ. ಅಲ್ಲಿ ಇದಿಲ್ಲ, ಹೊಟ್ಟೆ ಸಂಬಂಧಪಟ್ಟಿಲ್ಲ, ಅದು ಮನಸ್ಸಿನ ಸಂಬಂಧಪಟ್ಟ ವಿಚಾರ ಕೊಡ್ತಾರೆ ಪ್ರಜಾಪತಿ. ಆದ್ದರಿಂದ ಪ್ರಜಾರಕ್ಷಕರಾದವರಿಗೆ ಒಂದು ಸರಸಿ ಏನು ಎಷ್ಟು ಕಷ್ಟಪಡ್ತಾರೆ ಪಾಪ. ಅವ್ರು ಆರಾಮಾಗಿರಬಾರ್ದೆ ಯಾಕೆ ಹೇಳೋದಿಲ್ಲ. ನಮಗೆ ಆ ಥರ ಅಭ್ಯಾಸ ಆಗಿದೆ. ಆದರೆ ದೇವರಿಗೆ ದೊಡ್ಡವರಿಗೆ ಏನಲ್ಲ, ಅದು ಉಳಿದವರಿಗೆ ಆನಂದ ಕೊಟ್ಟಾಗಲೇ ಅವ್ರಿಗೆ ಆನಂದ ಆಗ. ದೇವರು ಹಾಗಿದ್ದಾರೆ. ಮತ್ತು ಪ್ರಜಾ
ಮಹಾಲಕ್ಷ್ಮಿ ಅಪತಿ. ಯಾವ ಕಾಲಕ್ಕೆ ಇನ್ನೊಬ್ಬ ಪತಿ ಇಲ್ಲ ಮಹಾಲಕ್ಷ್ಮಿಗೆ. ರತಿ ಮೊದಲಾದವರು ಏನಾದರೂ ರಾಕ್ಷಸರ ವಶರಾದಾಗ ಕಷ್ಟಪಡ್ಬೇಕಾಯ್ತು ಪಾಪ ಅವರು. ಆದರೆ ಮಹಾಲಕ್ಷ್ಮಿ ಎಂದೂ ಹಾಗಿಲ್ಲ. ಯಾಕೆ? ಪರಮಾತ್ಮ ಮಹಾಲಕ್ಷ್ಮೀಪತಿ ಅಂದರೆ ಇನ್ನೂ ಎರಡರ್ಥ ಅದಕ್ಕೆ. ಲಕ್ಷ್ಮಿಗೆ ಮಾತ್ರ ಪತಿ, ಲಕ್ಷ್ಮಿಗೆ ಪತಿ. ಲಕ್ಷ್ಮಿ ಯಾರಿಗೂ ಸತಿ ಅಲ್ಲ, ಇವನಿಗೆ ಸತಿ, ಹಾಗೆಲ್ಲ ಅರ್ಥ ಬರುತ್ತೆ. ಸೊ ಮಹಾಲಕ್ಷ್ಮಿ ಏನಾಗಿದ್ದಾಳೆ? ಪ್ರಜಾ. ಅವರಿಗೆ ಬೇರೆ ಅಪತಿ, ಬೇರೆ ಯಾವ ಪತಿ ಬದಲಿ ಅರ್ಥ. ಗಂಡ ಅಂತ ಒಂದು ಅರ್ಥ, ನಿಯಾಮಕ ಅಂತ ಇನ್ನೊಂದು ಅರ್ಥ. ಯಾರು ಭೂಪತಿ ಅಂತ ಕರಿಬೇಕಾದ್ರೆ ಗಂಡ ಅಂತಲ್ಲ, ಭೂವನ್ನು ಪಾಲಿಸುವವನು ಅಂತ ಅರ್ಥ. ಮಹಾಲಕ್ಷ್ಮಿಯನ್ನು ಪಾಲಿಸುವವನು ಬೇರೆ ಯಾರೂ ಇಲ್ಲ, ಪರಮಾತ್ಮ ಒಬ್ಬನೇ. ಅದರಿಂದ ಡಿಪೆಂಡೆನ್ಸ್ ಇಲ್ಲ ಅವರಿಗೆ. ನಮ್ಮನ್ನು ಪಾಲಿಸಿದಾಗ ನ್ಯಾಚುರಲ್ ಏನಾಗ್ತೇವೆ ನಾವು? ಡಿಪೆಂಡೆಂಟ್ ಆಗ್ತೇವೆ. ಮಹಾಲಕ್ಷ್ಮಿಗೆ ಅದಿಲ್ಲ, ಬೇಕಾಷ್ಟು ಅರ್ಥ ಮಾಡೋದು. ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಹಿರಣ್ಯ ಗರ್ಭ, ಅವನ ಗರ್ಭದಲ್ಲಿ ಏನಿದೆ? ಹಿರಣ್ಯ ಇದೆ. ಹಿರಣ್ಯ ಇದೆ, ಸುವರ್ಣ ಇದೆ ಅಂತ. ಹೊಟ್ಟೆಯಲ್ಲಿ ಸುವರ್ಣ ಇದೆ ಅಂತ ಹೇಳಿದರೆ ಪ್ರತಿಯೊಂದು ಅವನು ಸಮಸ್ತ ಶಾಸ್ತ್ರ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲ ಒಳಗಿಟ್ಟುಕೊಂಡಾಗ ಅದು ಒಳಗಿದೆ. ಅಥವಾ ಹಿರಣ್ಯಾತ್ಮಕಂ ಶುಷ್ಮಂ, ಹಿರಣ್ಯಾತ್ಮಕವಾದ ಗರ್ಭ ಪರಮಾತ್ಮ ಕೊಡೋದು. ಅಥವಾ ಹಿರಣ್ಯ, ಮಹಾಲಕ್ಷ್ಮಿ ಕೂಡ ಗರ್ಭ. ಇವನಿಂದ ವಿವರ್ತನಾಗಬೇಕು. ತಸ್ಯಾಜ್ಞೇಯ ನೇಥಾ ತರಮಾಪಿ ರೂಪಂ ಬಭ್ರೆ. ಅಪ್ಪಣೆ ಕೊಟ್ಟು ಹುಟ್ಟಿದಾಗ ಮಗಳಾಗಲಿಲ್ಲಾಗ ಆ ರೀತಿ ಆಗ್ತಾರೆ. ಮಗ ಮಗಳು ಎಂಬುದು ಅನೇಕ ಅರ್ಥದಲ್ಲಿ ಬರುತ್ತೆ. ಪಾಲಿತರಾದಾಗಲೂ ಹೆಸರು ಬರುತ್ತೆ. ಆಮೇಲೆ ಭೂಗರ್ಭ, ಭೂದೇವಿಗೂ ಗರ್ಭ. ಅದ್ರ ಮಳೆ ಬರೋದು ಯಾರಿಂದ? ನೆಲ ನೋಡ್ತಾರೆ ಜನ, ಓ ಚಿನ್ನದಂಥ ಭೂಮಿ ಅಂತಾರೆ, ಕೊಡೋ ಮಾತು ಮರ್ತು ಬಿಡ್ತಾರೆ. ಅದು ಭೂಗರ್ಭ. ಭೂಮಿಗೂ ಗರ್ಭ ಅಂದರೆ ಹುಟ್ಟಿಸುವ ಶಕ್ತಿ ಕೊಟ್ಟಿರೋದು ಯಾರೋ? ಪರಮಾತ್ಮ. ಮತ್ತು ಅಭೂಗರ್ಭ. ಅಭೂಗರ್ಭ ಅಂದ್ರೇನು? ಭೂಮಿ ಮಾತ್ರ ಅಲ್ಲ, ಎಲ್ಲದಕ್ಕೂ ಅವ್ರ ಕೆಲಸ ಮಾಡೋ ಗರ್ಭಗಳು ಭಗವಂತನೇ. ಸರ್ವೇಷಾಮಪಿ ಗರ್ಭ ಅಸ್ಮಾತ್ ಸರ್ವೇಷಾಮಪಿ. ದೇವರು ಅನುಗ್ರಹ ಮಾಡದೆ ಹೋದರೆ ಯಾರಿಗೂ ಗರ್ಭಾಧಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಅಭೂಗರ್ಭ, ಭೂಗರ್ಭ. ಮಾಧವ, ಮಾ ಅಂದರೆ ಮಹಾಲಕ್ಷ್ಮಿ, ಧವ ಅಂದರೆ ಪತ್ನಿ. ಮಹಾಲಕ್ಷ್ಮಿ ಪತಿ. ಮಾಧವ ಅದು ವಿಧವ, ಮಾಧವ. ಮಹಾಲಕ್ಷ್ಮಿಗೆ ಪತಿ ಆದ್ದರಿಂದ ದೇವ್ರಿಗೆ ಏನಂತ ಹೆಸರಿದೆ? ಮಾಧವ ಅಂತ ಕರೀತಾರೆ. ಮಹಾಲಕ್ಷ್ಮಿ ಪತಿ ಒಬ್ಬ ದೊಡ್ಡ ವಿಷಯನ ಅಂತ ಪ್ರಶ್ನೆ ಆಗ. ಮಹಾಲಕ್ಷ್ಮಿ ಯಾರು ಅಂತ ಗೊತ್ತಾದರೆ, ಯಾರ್ದೋ ಪತಿ ರಾಷ್ಟ್ರಪತಿ ಏನಾಗತ್ತಾಗ? ರಾಷ್ಟ್ರಪತಿ. ಆ ಪದ ಏನು ಹೇಳುತ್ತೆ? ರಾಷ್ಟ್ರಕ್ಕೆ ಬರೋ ದೊಡ್ಡ ವ್ಯಕ್ತಿಯ ಬರ್ತಾ. ಅದಕ್ಕೆ ಪರಮಾತ್ಮ ಯಾರು ಅಂದರೆ ಲಕ್ಷ್ಮೀಪತಿ. ನೀನು ನೋಡೋದಕ್ಕೆ ಅನಿಸುತ್ತೆ ಏನ್ರಿ ಇವಳ ಗಂಡ ಅವಳ ಗಂಡ ಅಂತ ಹೇಳೋದು ಒಂದು ದೊಡ್ಡ ಹಿರಿಮೆನ ಅಂತ ಕೇಳಿದರೆ, ಯಾರು ಅನ್ನೋದ್ರ ಮೇಲೆ ಹಿರಿಮೆ ಬರುತ್ತೆ. ಮಾಧವ. ಇನ್ನೊಂದು ಅರ್ಥ ಮಾಧವ, ಅನ್ಯ ಧವ ನಾಸ್ತಿ. ಪರಮಾತ್ಮ ಇನ್ನೊಬ್ಬ ಪಾಲಕ ಇಲ್ಲ, ಅಲ್ಟಿಮೇಟ್. ಅಥವಾ ಅಮಾಧವ, ಅಮಾದಿ ಪರ್ವಕಾಲಗಳೆಲ್ಲವೇ. ಅದರಿಂದ ಪೂಜ್ಯನಾದವನು ಸ್ವಾಮಿ ಆದವನು ಪರಮಾತ್ಮ. ಅಮಾವಾಸ್ಯೆ ಹಬ್ಬ ಮಾಡಿದರೂ ಕೂಡ ಕೃಷ್ಣಾರ್ಪಣ ಮಸ್ತನೇ. ಯಾವ ಪರ್ವಕಾಲ ಬಂದರೂ ಕೃಷ್ಣಾರ್ಪಣನೆ. ಅರ್ಥ ಆಯ್ತಾ? ಆ ರೀತಿ ಧವ ಆಗಿದ್ದಾನೆ. ತುಂಬ ಅರ್ಥಗಳು ಬರುತ್ತೆ ಒಂದೊಂದಕ್ಕೆ. ಮಧುಸೂದನ, ಮಧು ಎಂಬ ರಾಕ್ಷಸರನ್ನು ಕೊಂದವನು, ಮಧುವನ್ನು ರಾಕ್ಷಸರನ್ನು ಕೊಂದವನು. ನೆನ್ಪಿಟ್ಕೊಂಡಿರ್ಬೇಕು. ಮಧು ಅನ್ನೋದು ಮಧುಮೇಹನೂ ಆಗ್ಬೋದು, ಮಧುಮೇಹ ಪರಿಹಾರ ಮಾಡ್ತಾನೆ. ಮಧುಸೂದನ ಅಂತೇಳಿದರೆ ಮಂತ್ರ, ಮಧುಮೇಹ ರೋಗ ವಾಸಿಯಾಗತ್ತೆ. ಅಥವಾ ಮಧುಸೂದನ, ಮಧು ಅಂದರೆ ಗೀತಾ ಮಧು, ಅದನ್ನು ಜಗತ್ತಿಗೆ ಕೊಟ್ಟವನು. ಅಮಧುಸೂದನ, ಮಧುವಲ್ಲದನ್ನು ಕೊಡೋದು ಪರಮಾತ್ಮನೇ. ಮಧು ಮಾತ್ರ ಕೊಡ್ತಾನಲ್ಲ, ನೋಡೋದಕ್ಕೆ ಅಪಾಸ ಕೊಟ್ಟಾಗತ್ತೆ ಅಲ್ಲ. ಮಧು ಅಷ್ಟೇ ಅಲ್ಲ, ಬೇರೆದನ್ನು ಕೊಡೋದು ಪರಮಾತ್ಮನೇ. ಅದನ್ನು ಕೊಟ್ಟ ಇದು ಕೊಟ್ಟ ಅಂತಲ್ಲ, ಎಲ್ಲ ಕಾಲಕ್ಕೂ ಎಲ್ಲರಿಗೂ ಎಲ್ಲವನ್ನು ಕೊಡೋದು ಪರಮಾತ್ಮನಾದ್ದರಿಂದ ಅಮಧುಸೂದನ ಅಪಿ. ಮಧು ಅಂದರೆ ಆನಂದ, ಇನ್ನೊಂದು ಅರ್ಥ. ಮಧು ಅಂದರೆ ಆನಂದ, ಮಧ್ವಿತ್ ಆನಂದ ಉದ್ದಿಷ್ಟ. ಆನಂದ ಕೊಡೋದು ಪರಮಾತ್ಮನೇ. ಯಾಕೆ? ಎಲ್ಲ ಇದೆ, ಖುಷಿ ಆಗ್ತಾ ಇಲ್ಲ ಅವನಿಗೆ. ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ ಈ ಮಧ್ಯೆ. ಎಷ್ಟೊಂದು ಸೂಸೈಡ್ ಮಾಡ್ಕೊಂಡು ಬಡವರಷ್ಟೇ ಅಲ್ಲ, ಭಾರಿ ಶ್ರೀಮಂತರು ಸೂಸೈಡ್ ಮಾಡ್ಕೊತಾರೆ, ಗೊತ್ತಾಯ್ತಾ? ಭಾರಿ ಶ್ರೀಮಂತರು. ಆನಂದ ಇಲ್ಲ ಅವರಿಗೆ, ಅರ್ಥ ಆಯ್ತಾ? ಅದು ಸಾಯದ ವಾಸಿ ಎನಿಸ್ಬಿಡುತ್ತೆ. ಅದಕ್ಕೆ ಆನಂದದಶ್ಚ ಮುಕ್ತಾನಾಂ, ಆ ದೃಷ್ಟಿಯಲ್ಲಿ ಮಧುಸೂದನ ಶಬ್ದಕ್ಕೆ ಎಷ್ಟು ಹೊಸ ಅರ್ಥ ಬರುತ್ತೆ. ಅರ್ಥ ಆಯ್ತು? ಆಚಾರ್ಯ ಹೇಳಿದ ಅರ್ಥ ಮಧ್ವಿತ್ ಆನಂದ ಉದ್ದಿಷ್ಟ. ಗೊತ್ತಾಯ್ತು? ಆನಂದ ನಮಗೆ ಕೊಡೋನು, ಆನಂದವನ್ನು ಅನುಭವ ಮಾಡ್ತಾನೆ ಸದಾಕಾಲ, ನಮಗೆ ಆನಂದವನ್ನು ಕೊಡ್ತಾನೆ ಎಷ್ಟು ಬೇಕೋ ಅಷ್ಟು. ಮಧುಸೂದನ. ಸೊ ಈಶಾನಃ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಒಂದೊಂದು ಹೇಳಿದ್ರೆ ಶಕ್ತಿ ಅರ್ಧಕ್ಕಿಂತ ಜಾಸ್ತಿ ಆಗ್ತಿತ್ತು. ಹೆಚ್ಚಾಗ್ತಾ ಇವೆ, ನೆನಪಿದ್ದಷ್ಟು ಉಳಿಸ್ಕೊಂಡ್ರೆ ಸಾಕು. ಈಶಾನ ಶಬ್ದನೇ ಬಂದಿದೆ ಅಲ್ಲಿ, ಗೊತ್ತಾಯ್ತಾ? ಈಶಾನಃ
ಎಲ್ಲದಕ್ಕೂ ಒಡೆಯನಾದವನು ಹೇಳ್ಬೇಕಾದ್ರೆ ಮುಂದೆ ಹೇಳಿಬಿಟ್ಟಿದ್ದಾನೆ. ಏನಿದೆ ಹೋಗಿದೆ ಎಲ್ಲದಕ್ಕೂ ದೇವರೇ ಅಧಿಪತಿ. ಹಿಂದಿನ ಮುಂದಿನ ಎಲ್ಲಕ್ಕೂ ಆತನೇ. ಯಾವ್ದ್ರಾಗ ಹೇಳಿದ್ದೇನೋ ಇದು ಬ್ರಹ್ಮಸೂತ್ರ ಅರ್ಥ. ಹೌದು, ಅದು ಸಮನ್ವಯಾಧ್ಯಾಯದ ಯಾವ ಸೂತ್ರ? ಸಮನ್ವಯಾಧ್ಯಾಯದ ಅರ್ಥ ಆದಮೇಲೆ ಯಾವುದಾಯ್ತು? ಬ್ರಹ್ಮಸೂತ್ರ ಅರ್ಥನೇ ತಾನೇ ಆಗಿತ್ತು. ಸಮನ್ವಯಾಧ್ಯಾಯ ಬ್ರಹ್ಮಸೂತ್ರ ತಾನೆ. ಆದ್ದರಿಂದ ಅದೆಷ್ಟು ಸಮನ್ವಯ ಮಾಡ್ತಾರೆ. ಅದು ಅಧ್ಯಯನ. ಆ ರೀತಿ ಓದ್ತಾ ಹೋದ ಏನಾಗುತ್ತಾಗ ವಿಷ್ಣು ಸಹಸ್ರನಾಮನ ಖುಷಿಯಿಂದ ಅರ್ಥ ಮಾಡ್ಕೊಂಡು ಹಡಕ್ಕೆ ಬರೋದು. ಮುಂದೆ ಹಾಕಿರ್ತಾರಪ್ಪ, MA MSc ಹಾಕಿರ್ತಾರೆ, ಕ್ವಾಲಿಫಿಕೇಷನ್. ಅದು ಎಷ್ಟು ಹಾಕ್ಬೋದು ಒಬ್ಬರು ಮುಂದೆ? 3-4 ಹಾಕಿದ ತಕ್ಷಣ ಭಾರಿ ಗೇಟ್ ಅನಿಸ್ಬಿಡ್ತದೆ. 1000 ನಾಮ, ಒಂದೊಂದಕ್ಕೆ ಅರ್ಥ ಕನಿಷ್ಠ 100. ಇದು ಯಾರಿಗೂ ಇಲ್ಲ. ಅದಕ್ಕೆ ಹರಿರೇ ಸರ್ವೋತ್ತಮ. 1000 ನಾಮಗಳು, ಒಂದೊಂದಕ್ಕೆ 100 ಅರ್ಥಗಳು ಮಿನಿಮಮ್. ಮತ್ತೆ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್. ಇದು ದೇವರ ಹಿರಿಮೆ. ಆಗ ಭಕ್ತಿ ಬರ್ತದೆ. ನಾಳೆ ದಿವಸ ಮುಂದಿನ ಭಾಗ. ಇವತ್ತು 3 ಆಯ್ತಲ್ಲ, 2 ಆಯ್ತಾ? 2 ಆಯ್ತು ಅಷ್ಟೇ. ಆಯ್ತಾ? ನಾಳೆಯಿಂದ ಇನ್ನೂ ಹೆಚ್ಚು ಮಾಡೋಕ್ಕೆ ಟ್ರೈ ಮಾಡಿ.